ಮಧು ಒಬ್ಬನೇ ಸಿಗಲಿ ಅಂತ ಕಾಯ್ತಾ ಇದ್ದೆ. ಒಬ್ಬನೇ ಹೋಗ್ತಾ ಇದ್ದಾನೆ. ಮಾತಾಡ್ತೀನಿ. ಫಸ್ಟು ಮಗುನ ಕರ್ಕೊಂಡು ಹೋಗು, ನಿನಗೆ ತುಂಬ ಒಳ್ಳೆಯದಾಗುತ್ತೆ. ಅವನ ಹತ್ರ ಮಾತ್ರ ಬಿಡಬೇಡ. ಹಂಗೆ ನಾನು ಅವ್ನು ಕಳಿಸಲ್ಲ ಅಂತಂದರೆ ಟೆಸ್ಟ್ ಮಾಡಿಸು. ಟೆಸ್ಟ್ ಮಾಡಿಸ್ಬಿಟ್ಟು ತಂದೆ ಯಾರಂತ ಕಂಡುಹಿಡ್ದು ನೀನು ಕರ್ಕೊಂಡು ಹೋಗು ಅಂತೇಳಿ ಹೇಳ್ತೀನಿ. ಮಧು ಹತ್ರ ಮಾತಾಡ್ತೀನಿ. ಕರ್ಕೊಂಡು ಹೋಗ್ಲೇಳು, ನಿನಗೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಅದೃಷ್ಟ ನೋಡು, ಅವನಿಗೆ ಕರ್ಕೊಂಡು ಹೋದಾಗಿಂದನೂ ತುಂಬ ಒಳ್ಳೆಯದಾಗೈತೆ. ದುಡ್ಡು ಎಲ್ಲ ಚೆನ್ನಾಗೇ ಬರ್ತಾಯ್ತಂತೆ, ಚೆನ್ನಾಗೆಲ್ಲ ಒಳ್ಳೆಯದಾಗೈತಂತೆ. ನಿನಗೂ ಒಳ್ಳೆಯದಾಗುತ್ತೆ ಮಧು, ಇನ್ನೂ ಚೆನ್ನಾಗೇ ನೀವು ಇನ್ನೂ ಸೌಕರ್ಯ ಆಗ್ತೀರಾ ಅಂತ ಹೇಳ್ತೀನಿ. ಏನಾದರೂ ಮಾಡಿ ಮಗುನ ಕರ್ಕೊಂಡು ಹೋಗ್ಬೇಕು. ಈ ಸುಬ್ಬುಯಿಂದ ದೂರ ಮಾಡಬೇಕು. ಈ ಸುಬ್ಬು ಜೊತೆ ಮಾತ್ರ ಇರಬಾರ್ದು. ಇವರು ಜಗಳ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹಂಗೆ ಆಗಬೇಕು. ಹಂಗೆ ಆದ್ರೇ ಚೆನ್ನಾಗಿ. ನಾನು ಹೇಳ್ತೀನಿ ಹೋಗಿ. ಒಟ್ಟಿನಲ್ಲಿ ಸುಬ್ಬುಗೆ ಏನಾದರೂ ಒಂದು ಕೆಟ್ಟದ್ದಾಗಬೇಕು. ಇವು ನನಗೆ ಮೋಸ ಮಾಡಿದ್ದಾನೆ ಅಂತಂದರೆ ಏನಾದರೂ ಒಂದು ಕೆಟ್ಟದ್ದಾಗಲೇಬೇಕು. ಮಧು ನಿನ್ಕ ಮಧು 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 ಏನು ಹೇಳು? ಯಾಕೆ ಯಾಕೆ ಹಿಂದೆನೆ ಮಧು 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 ಅಂತ ಬರ್ತಾ ಇದೀಯಾ? ಜೊತೆ ಮಾತಾಡಬೇಕಾಗಿತ್ತು ಮಧು. ಏನಂತಂದರೆ ನೀನು ಆ ಮಗುನ ಕರ್ಕೊಂಡು ಹೋಗ್ಬಿಡು. ಹೆಂಗಾದ್ರೂ ಮಾಡೋ ಸುಬ್ಬುನಿಂದಾನ ದೂರ ಮಾಡಿ ಕರ್ಕೊಂಡು ಹೋಗ್ಬಿಡು. ಪ್ಲೀಸ್ ಕರ್ಕೊಂಡು ಹೋಗು ಮಧು. ಕರ್ಕೊಂಡು ಹೋದರೆ ನಿನಗೆ ಇನ್ನೂ ಒಳ್ಳೇದಾಗುತ್ತೆ, ಇನ್ನೂ ಚೆನ್ನಾಗಿರ್ತೀಯ. ಆ ಮಗು ನಿನ್ನ ಹತ್ರನೇ ಇರಬೇಕು. ಈಗ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಡೈವರ್ಸ್ ತಗೊಳ್ಳೋದಕ್ಕಿಂತ ಮುಂಚೆನೇ ನಾನು ಪ್ರೆಗ್ನೆಂಟ್ ಆಗಿದೆ. ಪ್ಲೀಸ್ ಕರ್ಕೊಂಡು ಹೋಗು ಮಧು, ಕರ್ಕೊಂಡು ಹೋಗು. ಕರ್ಕೊಂಡು ಹೋದ್ರೆ ನನಗೆ ಭಾಳ ಖುಷಿ ಆಗ್ತೈತೆ. ನಿನ್ನ ಹತ್ರನೇ ಇರಬೇಕು, ನೀನು ಚೆನ್ನಾಗಿ ನೋಡ್ಕೊಂತೀಯ ಅಂತ. ನಿಮ್ಮ ಮನೇಲಾದರೆ ಒಡವೆ ವಸ್ತು ಆಸ್ತಿ ಎಲ್ಲ ಐತೆ, ಚೆನ್ನಾಗಿ ನೋಡ್ಕೊಂತೀಯ. ಇಲ್ಲಿ ಏನೂ ಇಲ್ಲ, ಸುಮ್ಮನೆ ಜೀವನ ಹಾಳು. ನನಗೂ ಸಾಕೋಕ್ಕಾಗಲ್ಲ ಅಂತ ನಾನು ಅದಕ್ಕೆ ಕರ್ಕೊಂಡು ಹೋಗಿ ಕೊಟ್ಬಿಟ್ಟೆ. ಅವನ ಕೈಲೂ ಸಾಕೋಕ್ಕಾಗಲ್ಲ. ಹೇಳಿದ್ರೆ ನಿನಗೆ ಸಾಕಾಗಲ್ಲ ಅಂತ ಹೇಳಿ ಅವರು ಇಲ್ಲೋಡು, ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಿನಗೇನು ಬೇಕು ಸುಮ್ಮನಿರು, ನನ್ನ ಇಷ್ಟ. ನೀನು ಹೇಳೋದಕ್ಕೆ ಬರಬೇಡ. ಮೊನ್ನೆ ಇನ್ನೂ ಉಗ್ತಿದ್ದೀನಿ ಗೊತ್ತಾಗಲ್ವ? ನಾನು ಮಾತಾಡಿಸ್ಬೇಡ, ನನ್ನ ಸವಾಸಕ್ಕೆ ಬರಬೇಡ ಅಂತೇಳಿ ಮೊನ್ನೆ ಇನ್ನು ಉಗ್ತಿದ್ರು ಇನ್ನು ನಾನು ಮಾತಾಡ್ಸೋದಕ್ಕೆ ಬತ್ತಿಯಲ್ಲ. ನಿನಗೆ ನಾಚಿಕೆ ಆಗೋದಿಲ್ವಾ? ನಿನಗೆ ಮಾನ ಮರ್ಯಾದೆ ಏನಾದರೂ ಇರೋದಾಗಿದ್ದರೆ ನೀನು ಬಂದು ನನ್ನ ಹತ್ರ ಹಿಂಗೆ ಹೇಳ್ತಾ ಇರಲಿಲ್ಲ. ನೀನು 3 ಬಿಟ್ಟವಳು. ಆ ಮಗು ಇರಬೇಕಾಗಿರೋದೆ ಸುಬ್ಬು ಹತ್ರ. ನನ್ನ ಮಗುನೇ ಆಗಿದ್ರು, ನಾನೇ ತಂದೆ ಆಗಿದ್ರು, ಆ ಮಗು ನೋಡ್ಕೊಳ್ಳೋದು ಸುಬ್ಬುನೇನೆ. ಸುಬ್ಬು ಹತ್ರನೇ ಇರಬೇಕು. ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಎಷ್ಟು ಪ್ರೀತಿಯಿಂದನ ಆ ಮಗು ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ನಾನು ಆ ಥರ ಮಾಡಿದ್ರೆ ನನ್ನ ಯಾರಾದರೂ ಏನಂತಾರೆ? ನಿನ್ನ ಥರ ಬುದ್ಧಿ ಇಲ್ಲ ನನ್ನ ಹತ್ರ. ನನಗೆ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದೇ ಇರೋದು. ಆ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನೋಡಿ. ಸಂತೋಷ ಪಡೋದಕ್ಕೆ 2 ದಿವಸ ನಾನು ನಮ್ಮ ಅಕ್ಕ ಬಂದಿದ್ದೀವಿ ಹೊರ್ತೂ ನಾವು ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ನಿಜ ಏನಂತ ಗೊತ್ತಾದರೂ ನಾವು ಕರ್ಕೊಂಡು ಹೋಗಲ್ಲ. ಮಗು ಇರೋದೇ ಸುಬ್ಬು ಹತ್ರ. ನೀನು ಬಂದು ಪದೇ ಪದೇ ಮಗು ಕರ್ಕೊಂಡೋಗಿ ನೀವೇನೆ ಅಂತ ಹೇಳಿದ್ಯಾ ಅಂತಂದ್ರೆ ಸರಿ ಹೋಗಲ್ಲ ನೋಡು. ಏನೋ ಹೇಳಿದ್ನಪ್ಪ. ಅಲ್ಲ, ನಾನಾದ್ರೂ ಅವ್ರ ಹತ್ರ ಚೆನ್ನಾಗಿರ್ತೀನಿ ಅಂತಂದರೆ ಅದಕ್ಕೂ ಒಪ್ಕೊಳ್ಳಲ್ಲ. ಬರೀ ಹಿಂಗೆ ಆಗೈತೆ ನನಗಂತೂ. ಅಲ್ಲ ಸುಬ್ಬು, ಅಲ್ಲ ಮಧು, ನೀನೇ ಏನಾದ್ರೂ ಹೇಳ್ಬಿಟ್ಟು ಜೀವಿತನೂ ಇರಲಿ, ಮಗು ನೋಡ್ಕೊಂತಾಳೆ, ಪಾಪ ನೋಡ್ಕೊಂಬಕ್ಕೆ ಯಾರೂ ಇಲ್ಲ ಅಂತೇಳಿ ನೀನಾದರೂ ಹೇಳಿ ಇಲ್ಲಿ ಬಿಡೋದು ಕಲಿ. ಈಗ ಯಾಕಂದರೆ ನನಗೆ ಏನಾದರೂ ಒಂದು ತೀರ್ಮಾನ ಮಾಡಿಕೊಟ್ಟೋಗಿ ನೀನೇ ಮಾಲಕ್ಕ, ನೀನು ಬಂದಿದ್ದೀರಲ್ಲ, ನೀವಿಬ್ರು ಏನಾದರೂ ನನಗೆ ಸಹಾಯ ಮಾಡೋಗ್ರಿ. ಒಳ್ಳೆಯವ್ರಿಗಾದ್ರೆ ಸಹಾಯ ಮಾಡ್ಬೋದು. ನಿನ್ನಂತವಳಿಗೆ ಸಹಾಯ ಮಾಡೋಕ್ಕಾಗುತ್ತಾ? ನಿನ್ನಂತವಳನ್ನ ನೋಡ್ಕೊಂತಾಳೆ ಅಂತ ಹೇಳಿ ನಾವು ಕರ್ಕೊಂಬಂದು ಬಿಡೋದು, ಏನಾನ ಆಮೇಲೆ ತೊಂದರೆ ಮಾಡೋದು. ಅಯ್ಯೋ ಈಗಳಪ್ಪ ಇವ್ರು ಹೇಳಿದ್ರು ಅಂತ ನಿನ್ನಿಂದ ನಾವು ಕೆಟ್ಟಾರಾಗಬೇಕಾ? ಹೋಗಿ ನಿನ್ನಂತವಳಿಗೆ ಯಾರಾದರೂ ಹೇಳೋದಕ್ಕಿನ್ನ ಸುಮ್ಮನಿರೋದು ವಾಸಿ. ಇಲ್ಲಿ ನಮ್ಮ ಸವಾಸಕ್ಕೆ ಬರಬೇಡ, ನಮ್ಮ ಸುದ್ದಿಗೆ ಬರಬೇಡ. ನೀನಾಯ್ತು ನಿನ್ನ ಕೆಲಸ ಆಯಿತು ಅನ್ನಂಗಿರು, ಸರಿನಾ? ನಮ್ಮ ಸವಾಸಕ್ಕೆ ನೀನು ಬರಲೇಬೇಡ. ಎಲ್ಲೋದ್ರೂ ನಿನ್ನ ಬುದ್ಧಿ ಮಾತ್ರ ಬಿಡಲ್ಲ. ಅಲ್ಲ ನೋಡ, ಹುಡುಗಂತಾಗೆ ಹಂಗೆ ಹೇಳ್ತಾಳೆ. ಅವ್ರು ಹೆಂಗನ ಬಂಗಾರದಂಗೆ ಸಾಕ್ತಾ ಇದ್ದಾರೆ ಆ ಹುಡುಗಿನ. ಸುಮ್ಮನೆ ಇಲ್ಲದ್ದೆಲ್ಲನ ಇನ್ನು ಮಾಡಕ್ಕೆ ಗೊತ್ತಾಳಿ. ಇಲ್ಲಿ ನೋಡಂಟಿ, ಇದೇನಂತ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಸುಮ್ಮನಿರು. ನನಗೆ ಏನು ಬೇಕೋ ನಾವು ಅದನ್ನು ಮಾತಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಇದ್ಬಿಡಿ. ನಾನು ಇವ್ರ ಹತ್ರ ಏನೋ ಪರ್ಸ್ನಲ್ಲಾಗಿ ಮಾತಾಡ್ತಾ ಇದ್ದೀನಿ. ಪರ್ಸ್ನಲ್ಲಾಗಿ ಮಾತಾಡಬೇಕಾದ್ರೆ ನೀವು ಅಡ್ಡ ಬರಬಾರ್ದು. ಸುಮ್ಮನೆ ಕಳೆ ಸಾಕವು. ನಿಮ್ಮ ಅಮ್ಮಯ್ಯ ನಿಮ್ಮಪ್ಪಯ್ಯ ನೋಡಾಗಲ್ಲ ಎಷ್ಟು ಚೆನ್ನಾಗಿದ್ದಾರೆ. ನಿನ್ನಿಂದನ ಅವ್ರು ದೂರ ಆಗಿದ್ರು. ಇವಾಗ ಹಂಗೇನೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ ನೋಡೋ ಹೋಗು. ಹೆಂಗೆ ಇದ್ದಾರೆ ಅಂತೇಳಿ ನೀನು ನಾನೇ ದೊಡ್ಡದು ಅಂತೇಳಿ ಏನೋ ಅಂದ್ಕೊಂತಿದ್ದಲ್ಲ ನೋಡಿ, ಇವಾಗ ಗೊತ್ತಾಗುತ್ತೆ ನಿನಗೆ. ನಿನ್ನೆಲ್ಲ ಇಪ್ಪಟ್ಟು ಬಿಸಾಕ್ಬಿಡ್ತಾರೆ. ನಿನ್ನೇನು ಇಪ್ಪಟ್ಟೇನು ಯಾರೇನು ಲೆಕ್ಕ ಕಿಕ್ಕೆಮಲ್ಲ. ಹುಡುಗಗೆ ಬಂದು ಇಲ್ಲದ್ದು ಹೇಳ್ತಾ ಇದೆಯಲ್ಲ ನೀನು, ನಾಚಿಕೆ ಆಗಲ್ವಿ? ಅವ್ರು ಹೆಂಗೆ ಅವ್ರು ಬದುಕವಳು ಅವ್ರು ಭಾಳ ಅವರೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ. ಏನು 2 ದಿನ ಹುಡುಗಿನ ನೋಡ್ಕೊಳಕಂತ ಬಂದವ್ರೆ. ಆರೆ ಇಲ್ಲ ಸಲದೆಲ್ಲ ತಂದಿಕ್ಕಕ್ಕೆ ನೋಡ್ತಾಳೆ. ನಾವೇನೋ ಮಾತಾಡ್ತಾ ಇರೋದು ಬೇರೆ, ನಾವು ಅದನ್ನೆಲ್ಲ ಮಾತಾಡ್ತಾ ಇರೋ. ಸುಮ್ಮನೆ ಹೋಗು. ನಾನು ಮದುವೆ ಹತ್ರ ಏನೋ ಹೇಳೋದಕ್ಕೆ ಬಂದಿದ್ದೀನಿ. ಗೀತಾ, ನೀನು ಏನೇ ಹೇಳಿದ್ರು ಸುಬ್ಬು ಇಂದ ಮಾತ್ರ ನನ್ನ ಮಗುನ ನಾನು ದೂರ ಮಾಡಿ ನಾನು ಯಾವತ್ತೂ ಕರ್ಕೊಂಡು ಹೋಗಲ್ಲ, ಸರಿನಾ? ಸುಮ್ಮನೆ ಹೋಗ್ತಾ ಇರು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾನು ಮಾತಾಡಿಸ್ಬೇಡ. ನೀನು ನಾನು ಮಾತಾಡ್ಸಿದ್ದೀಯ ಅಂದರೆ ಸರಿ ಆಗೋದಿಲ್ಲ. ನಾನೇನು ಬೇರೆ ಯಾವ ರೀತಿಲೂ ನಾನು ನಿನ್ನ ಮಾತಾಡಿಸ್ತಾ ಇಲ್ಲ. ಏನೋ ಚೆನ್ನಾಗಿರಬೇಕು ಅಂತೇಳಿ ಮಾತಾಡಿಸ್ತಾ ಇರೋದು ಅಷ್ಟೇ. ಈಗ ಏನೋ ನಾನೇನೋ ಒಳ್ಳೇದು ಹೇಳೋಣ ಅಂತ ಹೇಳ್ತಾ ಇದ್ದೀನಿ, ನಿನಗೆ ಒಳ್ಳೇದಾಗಲಿ ಅಂತ. ನೀನು ಇನ್ನೂ ಚೆನ್ನಾಗಾಗ್ತೀಯ. ಮಗು ತುಂಬ ಅದೃಷ್ಟ ಮಾಡೈತೆ. ಅದು ನೋಡು, ಮಗುನ ಕರ್ಕೊಂಡು ಹೋಗ್ತಿದ್ದಂಗೆ ಅವನು ಭಾಳ ಚೆನ್ನಾಗಾಗ್ಬಿಟ್ಟ.
ಅದಕ್ಕೆ ನೀನು ಕರ್ಕೊಂಡು ಹೋಗು ಅಂತ ನಾನು. ಸಾಕು ನನಗೆ ದೇವರಮ್ಮ ನಾಳೆ ಒಳ್ಳೇದು ಮಾಡಿದ್ದಾನೆ. ಅವರು ಚೆನ್ನಾಗಿರ್ಲಿ ಹೇಳು. ಬರೀ ಒಬ್ಬನೇ ಚೆನ್ನಾಗಿರಬಾರ್ದು, ಅವರು ಚೆನ್ನಾಗಿರ್ಲಿ ಬಿಡು. ಅವರು ಚೆನ್ನಾಗಿದ್ದು ನೋಡ್ಕೊಂಬ್ಲ ಹೇಳು. ಮಗುವಿಂದನೂ ಅವ್ರಿಗಾದ್ರೂ ಒಳ್ಳೇದಾಗಲಿ ಅಷ್ಟೇ. ನಿನ್ನಿಂದ ಅಂತೂ ಅವ್ರಿಗೆ ಕೆಟ್ಟಿದ್ದಾಗಿತ್ತು, ಮಗುವಿಂದನಾದ್ರೂ ಒಳ್ಳೇದಾಗಲಿ. ಈಗ ನನಗೆ ದೇವ್ರು ಸಾಕು, ಇಲ್ಲಿವರೆಗೂ ಒಳ್ಳೇದು ಮಾಡಿದ್ದಾನೆ, ಹಿಂಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ. ನೀನೇನು ಹೇಳಿದ್ರು ಇಷ್ಟೇ, ನಾನು ನಿನ್ನ ಮಾತ್ರ ಕೇಳಲ್ಲ. ನಾವು ಇವತ್ತು ಹೊರಡ್ತಾ ಇದ್ದೀವಿ. ಇವತ್ತು ನಾವು ಇಷ್ಟು ದಿನ ನೋಡ್ಕೊಂಡ್ವಿ. ನಾನು ನಮ್ಮ ಅಕ್ಕ 2 ದಿನ ಇದ್ದೋಗೋಣ ಅಂತ ಬಂದ್ವಿ. 2 ದಿನ ಹೆಚ್ಚಾಗಿ ರಜಾ ಸಿಕ್ತು, 2 ದಿನ ಇದ್ವಿ, ನೋಡ್ಕೊಂಡ್ವಿ, ಹೋಗ್ತೀವಿ. ರಜಾ ಬಿಟ್ಟಂಗೆಲ್ಲ ಬರ್ತೀವಿ, ನೋಡ್ಕೊಂತೀವಿ, ಮಗುನ ಹೋಗ್ತೀವಿ ಅಷ್ಟೇ. ನೀನು ಹೇಳ್ದಂಗೆ ನಾವು ಕೇಳಲ್ಲ. ನಿನ್ನ ಮಾತೆಲ್ಲ ಕೇಳಂಗಿದ್ರೆ ಇನ್ಯಾಕೆ? ನೀನು ಹೇಳಿದವ ಏನು ನಡೆಯಲ್ಲ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ನ ಪಾಡಿಗೆ ನೀನು ಏನು ಮಾಡ್ಕೊಂಡು ಹೆಂಗಿರ್ತೀಯ ಅಂಬೋದು ನಿನಗೆ ಬಿಟ್ಟಿದ್ದು. ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಯಾರ ಸುದ್ದಿಗೂ ಯಾರ ಸವಾಸಕ್ಕೂ ಬರಬೇಡ. ಅದೇ ಮತ್ತೆ ಮನ ಮರ್ಯಾದಿಲ್ದಾಳ ಕಣಪ್ಪ ಇವಳು. ಹಂಗೆ ಮತ್ತೆ ಯಾತನ ಹೇಳಕ್ ಗೊತ್ತಾಳೆ. ಅವರಪ್ಪ ಅಮ್ಮಯ್ಯ ಇವಳಿಂದ ದೂರ ಆಗಿದ್ರು. ಇವಾಗ ನೋಡು ಹೊಲ್ದಾಗ ಹೆಂಗೆ ಎಂಥ ಸೆನಕ ಇದ್ದಾರೆ. ಇದೊಂದು ಕಣ ಜವಡಾಂಟಿ. ನಾನು ಮೋದು ಏನಾದರೂ ಪರ್ಸ್ನಲ್ ಮಾತಾಡೋಣ ಅಂದರೆ ಬಂದಿಲ್ಲ, ಅಡ್ಡ ಬಂದು ಹೋಗತ್ಲಾಗೆ. ಅರೆ ಆಯಿತು ಬಿಡು ಮದು, ಏನೋ ನಿನ್ನೊಳ್ಳೇದಕ್ಕೆ ನಾನು ನಿನಗೆ ಒಳ್ಳೇದಾಗಲಿ ಅಂತ ಏನೋ ಹೇಳಿದ್ರೆ ನೀನು ಹಿಂಗೆ ಮಾತಾಡಿದ್ರೆ ನಾನು ಇನ್ನೇನು ಹೇಳೋಕ್ಕಾಗುತ್ತೆ? ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಇನ್ನೇನು ಮಾತಾಡೋಣ? ಅಷ್ಟೇ. ನಾವಿನ್ನೇನೇನು ಹೇಳೋಕ್ಕಾಗಲ್ಲಪ್ಪ. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೇನು ನಾವು ಮುಂದಕ್ಕೆ ಮಾತಾಡೋಕ್ಕಾಗಲ್ಲ, ಏನಿಲ್ಲ. ನಿಮ್ಗೆ ಇಷ್ಟ ಬಂದಂತೆ ಇರ್ರಿ, ನಿಮ್ಗೆ ಇಷ್ಟ ಬಂದಂತೆ ನಡ್ಕೊಳ್ರಿ ಅಷ್ಟೇ. ನಾವೇನೋ ಒಳ್ಳೇದು ಹೇಳಿದ್ರೆ ಅದಕ್ಕೆ ಇಡ್ತಕ್ಕ ಮತ್ತೆ ಎಲ್ಲರಿಗೂ ಅಷ್ಟೇ. ಏನೋ ಮಾಡ್ಕೇಳ್ರಿ, ಚೆನ್ನಾಗಿರ್ತೀನಿ ಮಗನ ನೋಡ್ಕೊಂಡು. ಅದನ್ನ ನೆಟ್ಟಿಗೆ ಮಾಡಿ ಹೋಗು ಅಂದ್ರೆ ಅದನ್ನು ನೆಟ್ಟಿಗೆ ಮಾಡಲ್ಲ ಅಂತಿ. ನೆಟ್ಗಿರೋದಿಲ್ಲ ಕಣಪ್ಪ, ಸುಮ್ಮನೆ ಅವ್ಳು ಮಾತು ಕೇಳಬೇಡ ಪಾಪ. ನೀನು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಿ ನೋಡಪ್ಪ ಅಷ್ಟೇ. ಇವಳೆಲ್ಲ ತಲೆಯಾಗ ಇಕ್ಕೆ ಬಿಡ್ರಿ. ಇವಳು ಬರೀ ಹಿಂಗೆ ಓಡಾಡ್ಕೊಂಡು ಹಿಂಗಿರೋದೇನೆ. ಆಲೆ ಬಡ್ಡಿ ಬಗ್ಗೆ ಅಮ್ಮ ಕರ್ಕೊಂಡು ಹೋಗ್ಯವಳೆ, ಏನೋ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವಳೆ. ಇವಳಿಗೆ ಏನು ಅಂಬೋದು ಗೊತ್ತಿಲ್ಲ. ಆ ಬಡ್ಡಿ ಬಗ್ಗೆ ಮುಂದೆನೇ ಸರಿಯಾಗಿ ಇದು ಮಾಡ್ತಾಳೆ. ಸುಮ್ಮನೆ ನೋಟು ಏನೇನೋ ಮಾಡ್ತಾ ಇದ್ದಾಳೆ. ಬಡ್ಡಿ ಬಗ್ಗೆ ಮುಂದೆ ಜೊತೆ ಸೇರ್ಕೊಂಡು ಮಾಡಲಿ. ನಾನು ಇವಳನ್ನ ಏನೇ ಅಂದರೂ ನಂಬಲ್ಲ ಕಣಂಟಿ. ನನಗೂ ಗೊತ್ತೈತಿ ಇವಳು ಬುದ್ಧಿ ಏನು ಅಂತ. ಚೆನ್ನಾಗಿ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಇವಳು ಸವಾಸಕ್ಕೆ ಹೋಗಲ್ಲ. ನಾನಾಯ್ತು, ನನ್ನ ಕೆಲಸ ಆಯಿತು ಅನ್ನಂಗಿರ್ತೀನಿ. ಬರೀ ಏನಾದರೂ ಒಂದು ಕೆಲಸ ಅಂತದ್ದು ಬರೀ ಕೆಟ್ಟ ಬುದ್ಧಿನೇ ಹೇಳ್ತಾಳೆ. ಅವರೊಂದಿಟ್ಟು ಮಗು ಕರ್ಕೊಂಡು ಹೋಗ್ತಿದ್ದಂಗೆ ಚೆನ್ನಾಗಿ ದುಡಿತಾರೆ ಕಣಪ್ಪ, ಚೆನ್ನಾಗಿ ಆಗ್ಯವ್ರೆ. ಅದಕ್ಕೇನೆ ಹೊಟ್ಟುರ್ಕೊಂಡು ಎಲ್ಲ ಮಾಡ್ತಾಳೆ. ಒಟ್ಟಿನಲ್ಲಿ ಇವಳು ಚೆನ್ನಾಗಿರ್ತೀನಿ ಎಂಬಲ್ಲ ಕಣಪ್ಪ. ಹೋದ್ರು ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರೂ ಮನೆಯಾಗ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಕೈಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾಳೆ. ಅದು ಹೆಂಗಪ್ಪ ಸರಿ ಆಗುತ್ತೆ? ಅವ್ರು ದುಡ್ದು ಇವಳು ಕೈ ಕೊಡ್ತಾರೆ, ಇವಳು ದುಡಿಯೋಣ? ದುಡಿಯೋಕೆ ಮಾತ್ರ ಆಗಲ್ಲ. ಇವಳು ಮಾತು ಕೇಳಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿಯಪ್ಪ. ಚೆನ್ನಾಗಿರೋದು ನೋಡು ಅಷ್ಟೇ. ನೀನು ಮದುವೆ ಆಗಿದೆಯಾ, ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡು. ಅಯ್ಯೋ ಇವಳು ಬುದ್ಧಿ ಯಾವಾಗಲೂ ಗೊತ್ತಾಯ್ತು ಕಣಂಟಿ. ನಮ್ಮ ಮನೆಗೆ ಬಂದಾಗಲೇ ಆವಾಗಲೇ ಗೊತ್ತಾಗ್ಬಿಡ್ತು ಇವಳು ಬುದ್ಧಿ. ನಾನು ಅದಕ್ಕೆ ಇವಳ ಬಗ್ಗೆ ನಾನು ಜಾಸ್ತಿ ಟೆನ್ಷನ್ ತಗೊಳ್ಳಲ್ಲ. ನಮ್ಮ ಅಕ್ಕರಾಗಲಿ ಯಾರು ನಂಬಲ್ಲ ಇವಳನ್ನ. ಇವಳೇನಾನು ನಾನು ಬಂದಿಲ್ಲ ಮಾತಾಡ್ಸಿದಾಳೆ ಅನ್ನೋದು ಗೊತ್ತಾಗಲಿಲ್ಲ. ನಮ್ಮ ಮಾಲಕ ಏನಿಲ್ಲ ಇವಳಿಗೆ. ಅವಳನ್ನ ಅದಕ್ಕೆ ನಮ್ಮ ಮಾಲಕ ಇದ್ದಾಗ ಮಾತಾಡ್ಸೋಕ್ಕೆ ಧೈರ್ಯ ಇಲ್ಲದಕ್ಕೆ ಇವಾಗ ಬಂದು ಇಲ್ಲಿ ಮಾತಾಡಿಸ್ತಾ ಇದ್ದಾಳೆ. ಚೆನ್ನಾಗಿ ಆಗ್ತಾರೇನೋ, ನನ್ನ ಜೊತೆ ಚೆನ್ನಾಗಿರ್ತಾರೇನೋ ಅಂತ. ಆದರೆ ಅವಳನ್ನ ಏನೇ ಅಂದರೂ ನಾನು ನಂಬಲ್ಲ. ಇವಳು ನಾಳೆನೇ ನನ್ನ ನೋಡಿ 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 ಸಾಕಾಗ್ಬಿಟ್ಟೈತೆ. ಇವಳನ್ನು ಮಾತ್ರ ನಾನು ಯಾವತ್ತೂ ನಂಬಲ್ಲ. ಮತ್ತೆ ನಂಬಾರ್ದು. ಇವಳು ಬರೀ ಯಾರನ್ನ ಹಾಳಾಗ ಅಂತ ಬುದ್ಧಿ, ಏನಾದರೂ ಕೆಟ್ಟದ್ದು ಬಯಸ ಅಂತ ಬುದ್ಧಿ. ಬಿಡು, ಚೆನ್ನಾಗಿರ್ಲಿ. ಅವನು ಚೆನ್ನಾಗಿದ್ರೆ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಂತಾನಲ್ಲ, ನಾನು ಚೆನ್ನಾಗಿರ್ಬೋದಲ್ಲ ಅನ್ನೋಂಥ ಬುದ್ಧಿನೇ ಇಲ್ಲ. ನಾನು ಚೆನ್ನಾಗಿರ್ಬೇಕು, ನಾನು ಹೇಳ್ದಂಗೆ ಅವ್ರು ಕೇಳಬೇಕು. ಅವ್ರು ಹೇಳ್ದಂಗೆ ನಾನು ಕೇಳಲ್ಲ, ನಾನು ಹೇಳ್ದಂಗೆ ಅವ್ರು ಕೇಳಬೇಕು. ಎಲ್ಲರೂ ನನ್ನ ಕೈ ಕೆಳಗಿರಬೇಕು ಅನ್ನೋಂಥ ಬುದ್ಧಿ. ಯಾರು ಇರ್ತಾರಪ್ಪ ಇವಾಗಿನ ಕಾಲದಲ್ಲಿ? ಯಾರೂ ಇರಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಾಗ. ನೋಡಿದ್ರಲ್ಲ ವೀಕ್ಷಕರ, ಜೀವಿತ ಬಂದು ಹೆಂಗೆ ಹೇಳ್ತಾ ಇದ್ದಾಳೆ, ನೀನು ಕರ್ಕೊಂಡು ಹೋಗು, ನಿನಗೆ ಒಳ್ಳೇದಾಗುತ್ತೆ ಪಾಪನ ಕರ್ಕೊಂಡು ಹೋದ್ರೆ ಅಂತೇಳಿ ಹೇಳ್ತಾ ಇದ್ದಾಳೆ. ಯಾಕಂದರೆ ಇವಾಗ ಮದುವೆ ಇವಳು ಹೆಂಗೆ ಏನು ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನೇನೇ ಅಂದ್ರೂ ನಂಬೋದಿಲ್ಲ. ಸರಿಯಾಗಿ ಹೇಳಿ ಕಳಿಸ್ತಾನೆ. ನೀನೇನು ಹೇಳಿದ್ರು ನಾನು ನಂಬಲ್ಲ, ಇರಲೇಳು, ಅವ್ರಿಗೂ ಒಳ್ಳೇದಾಗಲೇಳು ಅಂತೇಳಿ ಹಿಂಗೆ ಹೇಳ್ಬೇಕು. ಯಾರಿಗೇ ಆಗಲಿ ಹಿಂಗೆ ಹೇಳ್ದಾಗಲೇ ಗೊತ್ತಾಗೋದು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಂಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.